ಚೂಚು ಮತ್ತು ಗೆಳೆಯರ ಕತೆಗಳು. ಒಂದಾನೊಂದು ಕಾಲದಲ್ಲಿ ಕಸ್ಲಿ ಅಂತ ಒಬ್ಬ ತುಂಟ ಹುಡುಗ ಇದ್ದ. ಬೆಳೀತಾ ಬೆಳೀತಾ ಅವನು ತುಂಬಾ ತರ್ಲೆ ಆಗಿದ್ದ. ಅವನ್ ಫ್ರೆಂಡ್ಸ್ನ ಬೀಳ್ಸೋದು, ಹೀಯಾಳ್ಸೋದು, ಪ್ರತಿ ವಸ್ತು ನಂದೇ ಅಂತ ಗಲಾಟೆ ಮಾಡ್ತಿದ್ದ. ಆದ್ರೆ ಅವನ್ ಫ್ರೆಂಡ್ಸು ತುಂಬಾ ಒಳ್ಳೆಯವರು, ಅವನನ್ನ ಕ್ಷಮಿಸ್ತಿದ್ರು. ಅವರು ಅವನ್ ಕೋಪ ಮತ್ತೆ ಅವನ ಕಿರಿಕಿರಿಗಳನ್ನ ಸಹಿಸ್ಕೊಂಡು ಅವನು ಒಂದಿನ ಬದಲಾಗ್ತಾನೆ ಅಂತ ಅನ್ಕೊಂಡಿದ್ರು. ಅವನ್ ಪುಸ್ತಕಗಳನ್ನ ಅವನೇ ಹರಿದು ಎಸೀತಿದ್ದ, ಅವನ್ ಬಟ್ಟೆಗಳನ್ನ ಬಿಸಾಡ್ತಿದ್ದ, ಆಟಿಕೆಗಳನ್ನೂ ಮುರಿತಿದ್ದ. ಅವನಿ ತರ್ಲೆ ಕಡಿಮೆ ಆಗೋ ಹಾಗೆ ಇರ್ಲಿಲ್ಲ. ಅವನಿಗೆ ಯಾರಾದ್ರೂ ಸರಿಯಾಗಿ ಪಾಠ ಕಲಿಸ್ಬೇಕಿತ್ತು. ಅವತ್ತು ಭಾನುವಾರ ಬೆಳಿಗ್ಗೆ ಕಸ್ಲಿನ ಅವ್ರಮ್ಮ ಕೂಗಿ ಕರೆದ್ರು. ಕಸ್ಲಿ, ನಿನ್ ರೂಮು ಕಸದ ತೊಟ್ಟಿ ತರ ಕಾಣ್ತಿದೆ. ನಿನ್ನ ಬಟ್ಟೆಗಳು, ಆಟ ಸಾಮಾನುಗಳು, ಪುಸ್ತಕಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದಾವೆ. ನಿನ್ ರೂಮ್ ಮೊದ್ಲು ಕ್ಲೀನ್ ಆಗ್ಬೇಕು. ಕೆಳಗೆ ಬಿದ್ದಿರೋ ವಸ್ತುಗಳೆಲ್ಲ ಅವುಗಳ ಜಾಗದಲ್ಲಿರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನಾನು ನಿನ್ನ ರೂಮ್ಗೆ ಬರ್ತೀನಿ. ಯಾವ ವಸ್ತುಗಳು ನೆಲದ ಮೇಲೆ ಇರಬಾರ್ದು, ಸರಿನಾ? ನಾನ್ ಹೇಳಿದ್ದೀನಿ, ಕೇಳಿಸ್ತಾ? ಹಾ, ನೀನ್ ಹೇಳಿದ್ ಕೇಳಿಸ್ಕೊಂಡೆ. ಮರಿದೆ ಹೋಗಿ ಕ್ಲೀನ್ ಮಾಡ್ತೀನಿ. ವಾವ್, ಎಷ್ಟ್ ಬೇಗ ಕ್ಲೀನ್ ಮಾಡಿದ್ಯಾ. ಇದು ನಿನ್ ರೂಮ್ ಅಂತ ಅನ್ಸ್ತಾನೆ ಇಲ್ಲ. ಒಳ್ಳೆ ಹುಡುಗ. ಬಾ ಹೋಗೋಣ, ಶಾಪಿಂಗ್ ಮಾಡ್ಕೊಂಡು ನಿಂಗೆ ಐಸ್ ಕ್ರೀಮ್ ತಗೊಂಡ್ ಬರೋಣ. ಇದು ನೀನ್ ಕಷ್ಟಪಟ್ಟಿದ್ದಕ್ಕೆ ನನ್ ಟ್ರೀಟು. ಮಾಮಿ, ನಾನ್ ತುಂಬಾ ಸುಸ್ತಾಗಿದ್ದೀನಿ, ನಿದ್ದೆ ಬರ್ತಿದೆ. ಊಟ ರೆಡಿ ಆಗಿದೆ. ಇವತ್ತು ಬೇಗ ಊಟ ಮಾಡಿ ಹೋಗಿ ಮಲ್ಕೋಬೇಕು. ಸರಿ ಅಮ್ಮ. ಅಯ್ಯೋ, ನನಗ್ ಮರ್ತೇ ಹೋಗಿತ್ತು. ಆಗ್ಲೇ ಈ ವಸ್ತುಗಳನ್ನೆಲ್ಲ ಬೆಡ್ ಮೇಲೆ ಎಷ್ಟ್ ಹೋಗಿದ್ದೆ. ಮತ್ತೀಗ ಹೋಗಿ ಹೋಗಿ ಬೆಡ್ ಬಿಟ್ಟು ಇಲ್ಲಿಂದ ಕೆಳಗೆ ಹೋಗಿ. ಕಸ್ಲಿ ಅವನ್ ಪುಸ್ತಕಗಳನ್ನೆಲ್ಲ ಕೆಳಗೆಸ್ದ, ಅವನ್ ಆಟಿಕೆಗಳನ್ನೆಲ್ಲ ನೆಲದ ಮೇಲೆ ಬಿಸಾಡ್ದ, ಅವನ್ ಬಟ್ಟೆಗಳನ್ನ ಮಂಚದ ಕೆಳಗೆ ತುರ್ಕದ. ಈಗ ನನ್ ಬೆಡ್ ರೆಡಿ ಆಯ್ತು. ಲೈಟ್ ಆಫ್ ಮಾಡಿ ಆರಾಮಾಗಿ ಮಲ್ಕೋತೀನಿ. ಆಮೇಲೆ ಏನಾಯ್ತು ಅಂದ್ರೆ ಕಸ್ಲಿ ಗಾಢ ನಿದ್ರೆಗೆ ಜಾರ್ದ. ಗೊರಕೆ ಹೊಡಿತಾ ನಿದ್ದೆ ಮಾಡ್ತಿದ್ದ. ಅವನು ಕನ್ವರ್ಸ್ತಾನೂ ಇದ್ದ. ನಿದ್ದೆಲಿ ಆ ಕಡೆ ಈ ಕಡೆ ಕೈ ಆಡಿಸ್ತಿದ್ದಾನೆ. ಅಷ್ಟ್ರಲ್ಲಿ ಅವನ ಟಾಯ್ ಮಾನ್ಸ್ಟರ್ ಟ್ರಕ್ ದೊಡ್ಡದಾಗಿ ಅವನ್ ಕಾಲಿಗೆ ಜೋರಾಗಿ ಡಿಕ್ಕಿ ಹೊಡಿತಿದೆ. ನೆಲದ ಮೇಲಿದ್ದ ಪುಸ್ತಕಗಳೆಲ್ಲ ಮೇಲ್ ಬಂದು ಅವನ್ಗೆ ಆ ಕಡೆ ಈ ಕಡೆಯಿಂದ ಹೊಡಿತಿದಾವೆ. ಬಟ್ಟೆಗಳೆಲ್ಲ ಒಟ್ಟಾಗಿ ಸೇರ್ಕೊಂಡು ಅವನ್ನ ಬೆಡ್ ಮೇಲೆ ಎಳ್ದಾಡ್ತಾ ಇದಾವೆ. ಆ ಟಾಯ್ ರೋಬೋಟ್ ಅವನ್ ಕೂದ್ಲನ್ನ ಎಳಿತಾ ಇದೆ. ಅವನ್ ಹೊಟ್ಟೆ ಮೇಲ್ ಹತ್ತಿ ಕೆಳಗೆ ಜಿಗಿತಾ ಇದೆ. ಈಗ ಆ ದೊಡ್ಡ ಜೈಂಟ್ ಸ್ಟೋರಿ ಬುಕ್ ಅವನ್ ತಲೆ ಮೇಲಿದ್ದ ರ್ಯಾಕ್ ಇಂದ ತೂಗಾಡ್ತಾ ಕಸ್ಲಿ ತಲೆ ಮೇಲೆ ರಪ್ ಅಂತ ಬಿತ್ತು. ಕೊನೆಗೆ ದೊಡ್ಡ ಶಬ್ದ ಆಯ್ತು. ಕಸ್ಲಿ ಬೆಡ್ ಮೇಲಿಂದ ಜಾರಿ ನೆಲದ ಮೇಲ್ ಬಿದ್ದಿದ್ದ. ಅವನ್ಗೆ ಏನೋ ಆಗಿದೆ ಅಂತ ಭಯದಿಂದ ಪೂರ್ತಿ ಬೆವರಿ ನಿದ್ದೆಯಿಂದ ಎದ್ದ. ಅಯ್ಯೋ, ಇಲ್ಲೇನಾಯ್ತು? ಯಾವ್ದೋ ಕೆಟ್ಟ ಕನಸ್ ಬಿತ್ತು ಅನ್ಸುತ್ತೆ. ಯಪ್ಪ, ಕನ್ಸು ತುಂಬಾ ಕೆಟ್ಟಾಗಿತ್ತು. ಇನ್ಮೇಲೆ ನಾನ್ ನನ್ ವಸ್ತುಗಳನ್ನ ಸರಿಗಿಟ್ಕೋತೀನಿ. ಮೊದ್ಲು ಈ ಬುಕ್ಸು ಎಲ್ಲಿರ್ಬೇಕೋ ಅಲ್ಲಿಡ್ತೀನಿ. ಮತ್ತೆ ಅವತ್ತಿನ ದಿನದಿಂದ ಕಸ್ಲಿ ಅವನ್ ತಪ್ಪುಗಳನ್ನ ತಿದ್ಕೊಂಡ. ಮತ್ತೆ ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ. ಅವತ್ತಿಂದ ಅವನ ಪುಸ್ತಕಗಳನ್ನ ಮತ್ತೆ ಆಟಿಕೆಗಳನ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ದ. ಕಸ್ಲಿ ಒಬ್ಬ ಶಿಸ್ತಿಲ್ಲದ ಹುಡುಗ. ಅವನು ಯಾವಾಗ್ಲೂ ಅವನ ವಸ್ತುಗಳನ್ನ ಅವುಗಳ ಜಾಗದಲ್ಲಿರೋದಕ್ಕೆ ಬಿಡ್ತಿರ್ಲಿಲ್ಲ.
ಸಾಧಾರಣವಾಗಿ ಆ ವಸ್ತುಗಳನ್ನ ಎಲ್ಲೆಂದರಲ್ಲಿ ಎಸಿತಿದ್ದ ಮತ್ತೆ ಆಗಾಗ ಅವುಗಳನ್ನ ಕಳ್ಕೊಳ್ತಿದ್ದ. ಅಮ್ಮ, ನನ್ ಕ್ರಯಾನ್ಸ್ ಕಾಣಿಸ್ತಾ ಇಲ್ಲ. ನೀನ್ ಅವನ್ನ ಹುಡುಕ್ಬೇಕು, ಇಲ್ಲಾಂದ್ರೆ ಸ್ಕೂಲಿಗ್ ಲೇಟ್ ಆಗುತ್ತೆ. ಓ ಕಸ್ಲಿ, ನಿನ್ ಕ್ರಯಾನ್ಸ್ ಈ ಕಸದಲ್ಲೇ ಎಲ್ಲೋ ಬಿದ್ದಿರ್ತಾವೆ. ನೀನು ನಿನ್ ವಸ್ತುಗಳನ್ನ ಸರಿಯಾದ ಜಾಗದಲ್ಲಿ ಇಟ್ಕೋಬೇಕು. ಕಸ್ಲಿ ಅವರಮ್ಮ ವಸ್ತುಗಳನ್ನ ಜೋಡ್ಸೋಕೆ ಸಹಾಯ ಮಾಡ್ಬೇಕು ಅನ್ಕೊಂಡ್ರು. ಅದಕ್ಕೆ ಕೆಲವು ಬಾಕ್ಸ್ಗಳನ್ನ ತಗೊಂಡ್ ಬಂದ್ರು. ನೀನು ನಿನ್ ವಸ್ತುಗಳನ್ನ ಈ ಬಾಕ್ಸ್ ಅಲ್ಲಿ ಇಟ್ಕೋಬಹುದು. ನಾನು ಇವುಗಳ ಮೇಲೆ ಹೆಸರು ಬರೆಯೋದ್ರಿಂದ ಅವು ಎಲ್ಲಿದಾವೆ ಅಂತ ನಿಂಗ್ ಗೊತ್ತಾಗುತ್ತೆ. ನೀನು ನಿನ್ ವಸ್ತುಗಳನ್ನ ಈ ಬಾಕ್ಸ್ ಅಲ್ಲಿ ಇಟ್ರೆ ಆಮೇಲೆ ಅವುಗಳನ್ನ ಹುಡ್ಕೋದು ಕಷ್ಟ ಆಗಲ್ಲ. ಆದ್ರೆ ಕಸ್ಲಿ ಅವರಮ್ಮನ್ ಮಾತನ್ನ ಕೇಳಿಲ್ಲ. ತನ್ನ ವಸ್ತುಗಳನ್ನ ಮನೆ ತುಂಬಾ ಎಲ್ ಬೇಕಂದ್ರಲ್ಲಿ ಎಸಿತಾ ಇದ್ದ. ಆದ್ರಿಂದ ಮನೆ ಕಸದ ಬುಟ್ಟಿ ಹಾಗೆ ಕಾಣಿಸ್ತಾ ಇತ್ತು. ಕೆಲವೊಂದು ಸಲ ತೊಂದರೆನೂ ಆಗ್ತಾ ಇದ್ವು. ಕಸ್ಲಿ ಪುಟ್ಟ, ನೀನು ಈ ವಸ್ತುಗಳನ್ನ ಸರಿಯಾಗಿ ಇಟ್ಕೊಳ್ಳೋದ್ನ ಕಲಿತ್ರೆ ತುಂಬಾ ಒಳ್ಳೇದು. ಅದ್ರಿಂದ ನಮಗೇನೂ ತೊಂದರೆ ಆಗ್ದಿರೋ ಹಾಗೆ ತಡಿಬೋದು. ಒಂದಿನ ಕಸ್ಲಿಗೆ ಒಂದು ಕಾಸ್ಟ್ಯೂಮ್ ಪಾರ್ಟಿಗೆ ಹೋಗೋಕೆ ಇನ್ವಿಟೇಷನ್ ಬಂತು. ಆ ಪಾರ್ಟಿಗೆ ಹೋಗೋದಕ್ಕೆ ಅವನಿಗೆ ಇಷ್ಟವಾದ ಸೂಪರ್ ಹೀರೋ ಕಾಸ್ಟ್ಯೂಮ್ನ ಕೊಡಿಸು ಅಂತ ಅಮ್ಮನ ಹತ್ರ ಹಠ ಮಾಡ್ದ. ಆ ಪಾರ್ಟಿಲಿ ಎಲ್ರಿಗಿಂತ ಚೆನ್ನಾಗಿ ಕಾಣಿಸೋ ಸೂಪರ್ ಹೀರೋ ನಾನೇ. ಆದರೆ ಎಂದಿನಂತೆ ಕಸ್ಲಿ ಆ ಬಟ್ಟೆಗಳನ್ನ ರೂಮಲ್ಲಿ ಎಲ್ಲೋ ಒಂದ್ ಕಡೆ ಬಿಸಾಡ್ದ. ಆದ್ರೆ ಪಾರ್ಟಿ ದಿನ ಕಸ್ಲಿಗೆ ಅವನ ಬಟ್ಟೆಗಳು ಎಲ್ಲಿದ್ದಾವೆ ಅಂತ ಗೊತ್ತೇ ಆಗ್ಲಿಲ್ಲ. ಅಮ್ಮ, ನನ್ ಸೂಪರ್ ಹೀರೋ ಕಾಸ್ಟ್ಯೂಮ್ ಎಲ್ಲಿದೆ? ಎಲ್ಲಿಟ್ಟಿದೀನಿ ಅಂತ ನನಗ್ ನೆನ್ಪಾಗ್ತಾ ಇಲ್ಲ. ಕಸ್ಲಿ ಅವನ ರೂಮನ್ನ ಪೂರ್ತಿ ಹುಡುಕ್ದ. ಆದ್ರೆ ಅವನಿಗೆ ಆ ಸೂಪರ್ ಹೀರೋ ಬಟ್ಟೆಗಳು ಸಿಗ್ಲೇ ಇಲ್ಲ. ಹಾ, ನನ್ ಕಾಸ್ಟ್ಯೂಮ್ ಎಲ್ಲಿದೆ? ಇನ್ನೇನು ಪಾರ್ಟಿ ಶುರುವಾಗೋ ಸಮಯ ಹತ್ರ ಬಂತು. ಆದರೆ ಕಸ್ಲಿಗೆ ಅವನ ಕಾಸ್ಟ್ಯೂಮ್ ಇನ್ನೂ ಸಿಕ್ಕಿರ್ಲೇ ಇಲ್ಲ. ನನಗ್ ನನ್ ಕಾಸ್ಟ್ಯೂಮ್ ಸಿಗ್ತಾನೆ ಇಲ್ಲ. ಈಗ ನಾನ್ ನನ್ ಫ್ರೆಂಡ್ಸ್ ಜೊತೆ ಆ ಪಾರ್ಟಿಗೆ ಹೋಗಕ್ ಆಗಲ್ಲ. ಅಳೋದನ್ನ ನಿಲ್ಸು ಕಸ್ಲಿ. ಕಾಸ್ಟ್ಯೂಮ್ ಹುಡ್ಕೋದಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಇನ್ಮೇಲಿಂದ ನಿನ್ ವಸ್ತುಗಳನ್ನ ಸರಿಯಾಗಿ ಇಟ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ. ಕಸ್ಲಿ ಅವರಮ್ಮ ಅವನ ಬಟ್ಟೆ ಹುಡ್ಕೋದಕ್ಕೆ ಶುರು ಮಾಡಿದ್ರು. ಆ ರೂಮಲ್ಲಿ ತುಂಬಾ ಹೊತ್ತು ಹುಡ್ಕಾಡದ್ಮೇಲೆ ಕೊನೆಗೂ ಅವು ಅವನ ಮಂಚದ ಕೆಳಗೆ ಸಿಕ್ವು. ನಿನ್ ಬಟ್ಟೆಗಳು ಇಲ್ಲೇ ಇದಾವೆ ಕಸ್ಲಿ. ಇವು ಎಷ್ಟೋ ದಿನದಿಂದ ಇಲ್ಲೇ ಬಿದ್ದಿದಾವೆ. ಹಾ, ಕಸ್ಲಿ ಬೇಗ ಬಟ್ಟೆಗಳನ್ನ ಹಾಕೊಂಡು ಅವಸರದಿಂದ ಪಾರ್ಟಿಗೆ ಹೋದ. ಕಸ್ಲಿ ಸ್ವಲ್ಪ ತಡವಾಗಿ ಹೋಗಿದ್ರಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಂಡ. ಆದ್ರೆ ಅವನು ಆ ಕಾಸ್ಟ್ಯೂಮ್ ಹಾಕೊಂಡು ಕೊನೆಗೂ ಆ ಪಾರ್ಟಿಗೆ ಹೋದ. ಪಾರ್ಟಿ ಮುಗಿದು ಮನೆಗ್ ಬಂದ್ಮೇಲೆ ಕಸ್ಲಿ ರೂಮ್ ಎಲ್ಲ ಕ್ಲೀನ್ ಮಾಡ್ದ. ಆ ವಸ್ತುಗಳು ಎಲ್ಲಿರ್ಬೇಕೋ ಆ ಜಾಗದಲ್ಲೇ ಇಟ್ಟ. ಕಸ್ಲಿ ಅವರ ಅಮ್ಮನ್ಗೆ ಥ್ಯಾಂಕ್ಸ್ ಕೂಡ ಹೇಳ್ದ. ನನ್ ಕಾಸ್ಟ್ಯೂಮ್ನ ಹುಡ್ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಅದೆಷ್ಟು ಕಷ್ಟ ಅಂತ ನನಗ್ ಗೊತ್ತಾಯ್ತು. ಇವತ್ತಿಂದ ನಾನ್ ನನ್ ವಸ್ತುಗಳನ್ನ ಎಲ್ಲಿರ್ಬೇಕೋ ಅಲ್ಲೇ ಸರಿಯಾಗಿ ಇಟ್ಟಿರ್ತೀನಿ ಅಮ್ಮ. ಥ್ಯಾಂಕ್ ಯು ಕಸ್ಲಿ. ಕಸ್ಲಿ ಅವನ್ ಮಾಡಿದ ಪ್ರಾಮಿಸ್ನ ಮರಿಲಿಲ್ಲ. ಕಸ್ಲಿಗೆ ಮತ್ತೆ ಯಾವತ್ತೂ ವಸ್ತುಗಳನ್ನ ಹುಡ್ಕೋ ಅಂತ ಪರಿಸ್ಥಿತಿ ಬರ್ಲೇ ಇಲ್ಲ.